ಹೌದಾ? ನಾವು ಆಫ್ ಕ್ಲಚಲ್ಲೇ ರೈಡ್ ಮಾಡ್ಕೊಂಡೇ ಹೋಗ್ಬೇಕು, ಇಲ್ಲ ಗಾಡಿ ಮೂವ್ ಆಗಲ್ಲ. ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಹೊಗೇನಕಲ್ ಹತ್ರ ಇರೋ ಟ್ರಿಪ್ಪಿ ಹೋಮ್ ಸ್ಟೇ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಯಾರೆಲ್ಲ ಟ್ರಿಪ್ಪಿ ಪೀಪಲ್ ದೇ ವಾಂಟ್ ಟು ಸ್ಟೇ ಆರ್ ಎಕ್ಸ್ಪ್ಲೋರ್ ದ ಹೊಗೇನಕಲ್, ದೆನ್ ಯು ಕ್ಯಾನ್ ಕಮ್ ಟು ದಿಸ್ ಪ್ರಾಪರ್ಟಿ. ಚೆಕ್ ಇಟ್ ಔಟ್. ಈ ಟ್ರಿಪ್ಪಿ ಪ್ಲೇಸಲ್ಲಿ ಟೈನಿ ಆ್ಯಕ್ಟಿವಿಟೀಸ್ ಇದೆ. ಅದೇನೇನು ಅಂತ ಚೆಕ್ಔಟ್ ಮಾಡ್ಕೊಂಬರೋಣ. ಇಲ್ಲಿರೋ ಆ್ಯಕ್ಟಿವಿಟೀಸ್ಗೆ ಬಂದರೆ ಫ್ರೀಯಾಗಿದ್ದ ಕಾರ್ಡ್ಸ್ ಆಡ್ಬೋದು, ಮತ್ತು ಪೇಂಟಿಂಗ್ ಮಾಡ್ಬೋದು. ನಾವು ಹಿಂಗೆ ಲೈವ್ ಪೇಂಟಿಂಗ್ಸ್ ಕೂಡ ಇಲ್ಲೊಂದು ಆ್ಯಕ್ಟಿವಿಟಿ ಥರನೇ ಇದೆ. ಸೊ ನೀವು ಆರಾಮಾಗಿ ಕೂತ್ಕೊಂಡು ನಿಮ್ಮ ಆರ್ಟ್ ವರ್ಕ್ನ ನಿಮ್ಗೆ ಹೆಂಗೆ ಗೊತ್ತೋ ಆ ಥರ ನೀವು ಆರ್ಟ್ ವರ್ಕ್ ಮಾಡ್ಬೋದು. ಬಾಟಲ್ಸ್ ಪ್ರೊವೈಡ್ ಮಾಡ್ತಾರೆ, ಸ್ಟೋನ್ಸ್ ಪ್ರೊವೈಡ್ ಮಾಡ್ತಾರೆ, ಅಲ್ಲಿ ತುಂಬ ಇದ್ದಾವೆ, ಅಲ್ಲಿ ಹೋಗಿ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಏನು ಚೆನ್ನಾಗಿ ಆರ್ಟ್ ವರ್ಕ್ ಮಾಡ್ತಿದ್ದಾರೆ. ನಾನು ಇವಾಗ ಗ್ಲಾಸ್ ಹಿಡ್ದಿದ್ದೀನಿ. ನಿಮಗೇನಾದರೂ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಇರೋರು ಇಲ್ಲಿ ಅವ್ರ ಹತ್ರನೇ ಎಕ್ವಿಪ್ಮೆಂಟ್ಸ್ ಇದೆ. ನಿಮಗೇನಾದರೂ, ನನಗೆ ಬರಲ್ಲ ಯಾಕಂದರೆ ನನಗೆ ಗೊತ್ತಿಲ್ಲ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಜೆಟ್ಸ್ ಇದು ಫ್ಲೂಟ್ಸ್ ಇದ್ದಾವೆ. ಸೊ ನೀವು ಇದನ್ನು ಟ್ರೈ ಮಾಡ್ಬೋದು. ಅಂದರೆ ಒಂದು ವೈಬ್ ಮಾಡ್ಬೋದು ಬ್ರೋ. ನಿಮಗೆ ಇಲ್ಲಿ ಬಂದು ಒಳ್ಳೆ ಮಸಾಜ್ ತೊಗೊಬೋದು, ಒಳ್ಳೆ ಮಸಾಜ್ ಮಾಡಿಕೊಡ್ತಾರೆ. ದಿಸ್ ಟೈಪ್ ಆಫ್ ಥಿಂಗ್ಸ್ ವೇರ್ ಯು ಕ್ಯಾನ್ ಸಿಟ್ ಆ್ಯಂಡ್ ಜಾಮ್ ಟುಗೆದರ್ ವಿತ್ ಎವ್ರಿ ಒನ್, ವಿತ್ ಯೋರ್ ಫ್ರೆಂಡ್ಸ್. ಯು ಹ್ಯಾವ್ ಎನ್ ಬಂಕರ್ ಆರ್ ಎ ಕಂಟೈನರ್, ವಾಟ್ ಯು ಕಾಲ್ ದಿಸ್. ನೀವು ಇಲ್ಲಿ ಕ್ರಿಕೆಟ್ ಕೂಡ ಆಡ್ಬೋದು. ಇದೊಂದೇ ಅಲ್ಲ, ಇನ್ನೊಂದು ಆ್ಯಕ್ಟಿವಿಟಿ ಇದೆ, ಬನ್ನಿ ಹೋಗೋಣ. ಈ ಥರ ಆ್ಯಕ್ಟಿವಿಟೀಸ್ ಕೂಡ ಆಡಿಕೊಂಡು ನೆಮ್ಮದಿಗೆ ಪ್ರಾಪರ್ಟಿಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ ತೆಪ್ಪಾದಲ್ಲಿ ಇಲ್ಲಿರೋ ಫಾಲ್ಸ್, ಹೊಗೇನಕಲ್ ಫಾಲ್ಸ್ನ ನೋಡಿಕೊಂಡು ಮಧ್ಯಾಹ್ನ ಒಂದು ಮಸಾಜ್ ಮಾಡಿಸಿ, ದೆನ್ ಫಿಶ್ ತಿನ್ನೋರು ಮಸ್ತಾಗಲ್ಲಿ ಫಿಶ್ ತಿನ್ಕೊಂಡು ಈ ಥರ ಸ್ಟೇಗೆ ಬಂದರೆ ಸಂಜೆ ಹೊತ್ತು ಏನಾಗುತ್ತೆ, ಯು ವಿಲ್ ಗೆಟ್ ಎನ್ ಡೇ ವೇರ್ ದಟ್ ಥ್ರೂ ಔಟ್ ದ ಡೇ ಯು ಹ್ಯಾವ್ ಎನ್ ಸಪ್ರೇಟ್ ಆ್ಯಕ್ಟಿವಿಟಿ ಓವರ್ ದೇರ್. ಸಂಜೆ ಮೇಲೆ ಡ್ರೈವಿಂಗ್ ಈಸ್ ನಾಟ್ ಸೇಫ್ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಆರಾಮಾಗಿ ಈ ಥರ ಒಂದು ಸ್ಟೇ ಬಂದು ಮಸ್ತಾಗಿ ಚಿಲ್ಔಟ್ ಮಾಡಿಕೊಂಡು, ಗೊತ್ತಲ್ಲ ಬಾಯ್ಸ್ ಬಂದೆ ಪಾರ್ಟಿ ಇಲ್ವಾ ಪುಷ್ಪ, ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಹೋಗ್ಬೋದು. ರಿವರ್ ಪಕ್ಕ ಹಾಕ್ಕೊಡ್ತಾರೆ, ಇಲ್ಲಿರ್ಬೋದು, ರಿವರ್ ಪಕ್ಕ ಚಿಲ್ಔಟ್ ಮಾಡ್ಬೋದು, ಪ್ರತಿಯೊಂದು ಆಗುತ್ತೆ. ಇದು ಯಾವುದು ಪ್ರಮೋಷನಲ್ ವೀಡಿಯೋ ಆಗಲಿ ಯಾವುದೇ ಥರ ಆಗಲಿ, ನನಗೆ ಇಷ್ಟ ಆಯಿತು ಸ್ಟೇ ಬಗ್ಗೆ, ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಂತೆಲ್ಲ ಇಷ್ಟಪಡ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ. ನೈಟ್ ವೈಗೂ ಗೊತ್ತಾಯಿತು, ಬೆಳಗ್ಗೆವರೆಗೂ ಗೊತ್ತಾಯಿತು, ಎಲ್ಲ ಇಷ್ಟೇ ಕತೆ. ದಿಸ್ ಈಸ್ ಕಾಲ್ಡ್ ಹೊಗೇನಕಲ್ ಫಾಲ್ಸ್ ಟ್ರಿಪ್. ಇವಾಗ ಏನು ಮಜಾ ಅಂತಂದರೆ, ನಮ್ಮ ಈ ಬೈಕ್ನ ಈ ದಡ ಸಾಗಿಸ್ತಾ ಇದ್ದೀವಿ. ಅಲ್ಲಿ ನೋಡಿ ನಮ್ಮ ಬೋಟ್ ಬರ್ತಿದೆ ತೆಪ್ಪ. ಈ ಎಮ್ಮೆ ಗಾಡಿನ ನೋಡೋಣ ಅದು ಹೆಂಗೆ ಸಾಗಿಸ್ತಾರೆ, ಏನು ಕತೆ ಅಂತ. ಬಟ್ ಮಸ್ತ್ ಮಜಾ ಇರುತ್ತೆ. ಇವಾಗ ಟೈಮ್ ಟು ಕ್ರಾಸ್ ದ ರಿವರ್ ಬ್ರೋ. ಸೊ ಇವಾಗ ನಾವು ನಮ್ಮ ಗಾಡಿನ ತೆಪ್ಪದಲ್ಲಿ ಹಾಕೋಕೆ ಹೋಗ್ತಾಯಿದ್ದೀವಿ. ನನಗೆ ಟೆನ್ಷನ್ ಆಗ್ಬಿಡಿ, ಹೆಂಗೆ ಹಾಕಿಸ್ತಾನೆ ಗುರು ಇವನು ಅಂತ. ಓ ಈ ಥರ ಎತ್ತಾರ, ಈ ಗಾಡಿನ ಎತ್ತಕ್ಕಾಗುತ್ತಾ? ಅಯ್ಯಯ್ಯೋ ದೇವ್ರೆ.
ಹಾಂ, ಯಾವ ಆಗುತ್ತಾ ಇದು? ಹೌದಾ? ಇಲ್ಲ, ಇವಾಗ ಬಿಚ್ತೀನಿ, ಆಮೇಲೆ ಹಾಕೊಂತೀನಿ. ಏನೋ ಒಂದು ಮಾಡಂಗೋರೆ ಕತೆ. ಓಕೆ ಓಕೆ. ಹಾಂ, ಓಕೆ. ಓಕೆ, ಗಾಡಿ ವೆಯ್ಟ್ ಇಲ್ಲ ಅಂದ್ಬಿಟ್ಟಲ್ಲಪ್ಪ. ನಿನ್ನ ಗಾಡಿ ವೆಯ್ಟ್ ಏನು ವೆಯ್ಟ್ ಸರ್, ಅದು ಪಲ್ಸರ್ ವೆಯ್ಟ್ ಕೂಡ ಕಮ್ಮಿ. ಇದು ಹಿಂಗಾಕತ್ತೆ. ಗಾಡಿ ಬಂದು ಹೈಟ್ ಅಷ್ಟೇ. ನೋಡಿ, ಇವಾಗ ಆಲ್ರೆಡಿ ಬಂದಾಯಿತು. ಯಪ್ಪ ದೇವ್ರೆ, ಇದು ಇವಾಗ ಕ್ರಾಸ್ ಮಾಡ್ತಿದ್ದೀವಿ, ಒಂಥರ ಮಜಾ. ನಾವಿವಾಗ ಹೊಗೇನಕಲ್ ಫಾಲ್ಸ್, ಏನು ಹೇಳ್ತಾರೆ, ರಿವರ್ ಕ್ರಾಸಿಂಗ್ ಮಾಡ್ತಾಯಿದ್ದೀವಿ. ಸೊ ಈ ದೊಡ್ಡದಿಂದ ಆ ದೊಡ್ಡ ಇದೊಂದು ರಿವರ್ ಕ್ರಾಸಿಂಗ್ ನಮಗೆ ಇವಾಗ ನಾವು 50 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಾಂದರೆ ನಾವು 130 ಕಿಲೋಮೀಟರ್ಸ್ ಆಫ್ ಲಾಂಗ್ ನಾವು, ಅಂದರೆ ಎಕ್ಸ್ಟ್ರಾ ಅರೌಂಡು 80 ಕಿಲೋಮೀಟರ್ಸ್ ನಾವು ಎಕ್ಸ್ಟ್ರಾ ರೈಡ್ ಮಾಡಬೇಕು. ಇದೆಷ್ಟು ಇಲ್ಲಿಂದ ಇಲ್ಲಿವರೆಗೂ. ಇದೊಂದು ಈ ತೆಪ್ಪದಲ್ಲಿ ರಿವರ್ ಕ್ರಾಸಿಂಗ್ ಕ್ರಾಸ್ ಮಾಡಿದ್ದಕ್ಕೆ ಇವಾಗ 80 ಕಿಲೋಮೀಟರ್ಸ್ ನನಗೆ ಸೇವ್ ಆಯಿತು. ಹಾಂ, ಬರ್ತಿದ್ಯಾ? ತಲುಪಿಲ್ಲ? ಅಯ್ಯಯ್ಯೋ, ಬೇಡ ಬೇಡ ಬೇಡ. ಇದೆಂತ ಪಾಡು ಮಾರನೆ. ಓ ಮೈ ಗಾಡ್, ಅಮ್ಮ, ಅಯ್ಯಯ್ಯೋ. ನಾವು ಆ ಪ್ಲೇಸಲ್ಲೇ ವೆಯ್ಟ್ ಮಾಡ್ಕೊಂಡೇ ಹೋಗ್ಬೇಕು, ಇಲ್ಲ ಗಾಡಿ ಮೂವ್ ಆಗಲ್ಲ. ವಿಮಾನ ಬಲ್ಲ ಹಿಂಸೆ, ಅವ್ರ ಪೇಮೆಂಟ್ ಬೇರೆ ಮಾಡಬೇಕು. ಅಯ್ಯಪ್ಪ, ಅಮ್ಮ. ಹೋಗಿ
ಶೂಸ್ ಹಾಕೊಂಡು ಮತ್ತೆ ಬರುವ ಅನ್ಕೊಂಡು ಅಲ್ಲಿಂದ ಇಲ್ಲಿ ಬರೋಕ್ಕೆ ಬರೋದೇನೋ ಬಂದ್ಬಿಟ್ರಿ. ಇದು ಕಷ್ಟ ಆಗುತ್ತಲ್ಲಪ್ಪ.